ಗ್ರೀನ್ ಝೋನಲ್ಲಿ ಇದ್ದದನ್ನ ತಗೊಂಡೋಗಿ ನೀವು ಲೇಔಟ್ ಮಾಡಿದ್ರೆ ಅದು ಅಪರಾಧ ಆಗುತ್ತೆ. ಅಪ್ರೂವಲ್ ಇಲ್ದೇ ಲೇಔಟ್ ಮಾಡೋದು ಅಪರಾಧ ಆಗುತ್ತೆ. SC/ST ಲ್ಯಾಂಡನ್ನು ಪರ್ಮಿಷನ್ ಇಲ್ದೇ ಅವರಿಂದ ಪರ್ಚೇಸ್ ಮಾಡಿ ಅದನ್ನೇನೋ ನಿವೇಶನ ಮಾಡಿ ಮಾರಾಟ ಮಾಡಿದ್ರೆ ಅದು ಅಪರಾಧ ಆಗುತ್ತೆ. 15 ವರ್ಷ ಪರಭಾರ ಮಾಡಬಾರದು ಎಂಬ ಷರತ್ತಿಗೆ ಒಳಪಟ್ಟಿರುತ್ತದೆ ಅಂತ ಒಂದು ಷರತ್ತು ಹಾಕಿರ್ತಾರೆ. ಅದನ್ನು ನೋಡ್ದಂಗೆ ಅಥವಾ ನೋಡಿದ್ದೂ ಅದ್ರ ಮೇಲೆ ಹಂಗೇ ಪರ್ಚೇಸ್ ಮಾಡಿ ಲೇಔಟ್ ಮಾಡಿದರೆ ಅದನ್ನ ಗೌರ್ಮೆಂಟ್ ಯಾವತ್ತು ಬೇಕಾದ್ರೂ ವಾಪಸ್ ತಗೊಳ್ಳೋಂಥ ಅವಕಾಶ ಇರ್ತದೆ. ಸರ್ವೆ, ನಕ್ಷೆ, ಅಟ್ಲಾಸು, ಆಕಾರ ಬಂದು, ಟಿಪ್ಪಣಿ ಕಾಪಿ ಇವು ಮೂರೂ ಸರ್ವೆಗೆ ಸಂಬಂಧಪಟ್ಟದ್ದು. ಆ ಜಮೀನಿನ ನಕ್ಷೆಗೆ ಸಂಬಂಧಪಟ್ಟಂಥ ಮಾಹಿತಿ. ನೀವು ಪ್ರಾಥಮಿಕವಾಗಿ ಒಂದಷ್ಟು ವಿಷಯ ತಿಳ್ಕೊಂಡಿದ್ರೆ ಈ ಥರ ಸಮಸ್ಯೆ ಬರೋಲ್ಲ. ನಾಳೆ ದಿನ ವಕೀಲರು ಏನೋ ಒಂದು ಬಿಟ್ಟಿದ್ರು ನೀವು ಅದನ್ನು ಕೇಳ್ಬೋದು, ರೈಸ್ ಮಾಡಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ರಿಯಲ್ ಎಸ್ಟೇಟ್ ಟೈರ್ 1 ಸಿಟಿಗಳಲ್ಲಿ ಕಳೆದ 20 ವರ್ಷದಿಂದ ಕೇಳಿ ಬರ್ತಿರುವಂತಹ ಲಾಭದಾಯಕ ಬಿಸ್ನೆಸ್ ಇದು. ಸಿಟಿ ಬೆಳೀತಾ ಹೋದಂತೆ ಈ ಬಿಸ್ನೆಸ್ ಕೂಡ ಬೆಳೀತಾ ಹೋಗ್ತಾ ಇದೆ. ಸೊ ಲೇಔಟ್ ಆಗಿರ್ಬೋದು ಅಥವಾ ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಸೈಟ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬಿಸ್ನೆಸ್ ಬೆಳೀತಾ ಹೋಗ್ತಾ ಇದೆ. ಆದರೆ ನಾವು ಕಾಣುವಷ್ಟು ಸುಲಭ ಅಲ್ಲ ಇದು. ಯಾಕಂತಂದ್ರೆ ಇದಕ್ಕೂ ಕೂಡ ಒಂದಷ್ಟು ನಿಯಮಾವಳಿಗಳಿದೆ, ಕಾನೂನುಗಳಿದೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಏನೇನು ಕಾನೂನುಗಳಿರುತ್ತೆ, ಏನೇನು ನಿಯಮಾವಳಿಗಳಿರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ದಶಕಗಳ ಕಾಲ ಇದೇ ಬಿಸ್ನೆಸ್ ಅಲ್ಲಿ ತನ್ನನ್ನ ತಾನು ತೊಡಗಿಸ್ಕೊಂಡು ಯಶಸ್ವಿಯಾಗಿರುವಂತಹ ರಿಯಲ್ ಎಸ್ಟೇಟ್ ಡೆವಲಪರ್ ನರಸಿಂಹಮೂರ್ತಿ ಅವರು ಇವತ್ತು ನಿಮ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸರ್, ಸಾಮಾನ್ಯ ಓರ್ವ ರಿಯಲ್ ಎಸ್ಟೇಟ್ ಡೆವಲಪರ್ ಅಂದ್ರೆ ಆತ ಲೈಸೆನ್ಸ್ ಏನಾದ್ರು ಪಡ್ಕೋಬೇಕಾ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾ, ಏನ್ ಅರ್ಹತೆ ಇರಬೇಕಾಗತ್ತೆ, ಲೀಗಲಿ ಏನ್ ಚೌಕಟ್ಟಿದೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಅದರಲ್ಲಿ ಲೈಸೆನ್ಸ್ ಅಂತ ಏನು ಮಾಡಿಸ್ಕೊಳಂಗಿಲ್ಲ. ಅವ್ರದ್ದೊಂದು ಕಂಪ್ನಿ ಬ್ರ್ಯಾಂಡ್ ಇರುತ್ತೆ, ಅವ್ರದ್ದೊಂದು ಕಂಪ್ನಿ ನೇಮ್ನ ರಿಜಿಸ್ಟರ್ ಮಾಡಿಸ್ಕೊಬೇಕಾಗುತ್ತೆ. ಅವ್ರದ್ದೊಂದು ಡೆವಲಪರ್ ಅಂದರೆ ಅವ್ರ ಹೆಸರು ಏನಿರುತ್ತದೆ ಅದನ್ನ ಒಂದು ರಿಜಿಸ್ಟ್ರೇಷನ್ ಆಗಲೇ ಇರ್ತದೆ, ಅದ್ರ ಮೇಲೆ ಮಾಡ್ತಾ ಇರ್ತಾರೆ ಅವರೆಲ್ಲ. ಅಂದ್ರೆ ಒಂದು ಕಂಪನಿ ರಿಜಿಸ್ಟ್ರೇಷನ್ ಕಂಪಲ್ಸರಿ ಕಂಪಲ್ಸರಿ ಅಂತ ಏನಿಲ್ಲ, ಪರ್ಸನ್ ಮೇಲೂ ಮಾಡ್ಬೋದು. ಉದಾಹರಣೆಗೆ ನಿಮ್ಮ ಹೆಸರು ಇಟ್ಕೊಂಡು ನೀವು ಒಂದು ಅದ್ರ ಮೇಲೂ ಮಾಡ್ಬೋದು. ಅದಕ್ಕೊಂದು ರಿಜಿಸ್ಟ್ರೇಷನ್ ಇರ್ತದೆ, ಅದಕ್ಕೆ GST ರಿಜಿಸ್ಟರ್ ಮಾಡಬೇಕಾಗುತ್ತೆ. ಅದ್ರಲ್ಲಿ ಒಂದು ಕಂಪ್ನಿ ರಿಜಿಸ್ಟರ್ ಆಗುತ್ತೆ. ಈ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅಂತ ಬಂದಾಗ ಸರ್, ಇಂಥ ನಿಯಮಗಳನ್ನ ನೀವು ಪಾಲಿಸಲೇಬೇಕಾಗುತ್ತೆ ಅನ್ನೋ ಥರದ್ದು ಏನಾದ್ರು ಇದ್ರೆ ಏನದು ಅಂತ? ನೀವು ಅದರಲ್ಲಿ ಲ್ಯಾಂಡ್ ಆಕ್ಟಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನ ನೀವು ಪಾಲನೆ ಮಾಡಲೇಬೇಕಾಗುತ್ತೆ. ಈಗ ಉದಾಹರಣೆಗೆ ಗ್ರೀನ್ ಝೋನಲ್ಲಿ ಇದ್ದದನ್ನ ತಗೊಂಡೋಗಿ ನೀವು ಲೇಔಟ್ ಮಾಡಿದ್ರೆ ಅದು ಅಪರಾಧ ಆಗುತ್ತೆ. ಅಪ್ರೂವಲ್ ಇಲ್ದೇ ಲೇಔಟ್ ಮಾಡೋದು ಅಪರಾಧ ಆಗುತ್ತೆ. SC/ST ಲ್ಯಾಂಡನ್ನು ಪರ್ಮಿಷನ್ ಇಲ್ದೇ ಅವರಿಂದ ಪರ್ಚೇಸ್ ಮಾಡಿ ಅದನ್ನೇನೋ ನಿವೇಶನ ಮಾಡಿ ಮಾರಾಟ ಮಾಡಿದ್ರೆ ಅದು ಅಪರಾಧ ಆಗುತ್ತೆ. ಎಲ್ಲರ ಪಾಠರಾಗಿರೋಂಥ ಜಮೀನು ಅಥವಾ ದರ್ಖಾಸಲ್ಲಿ ಬಂದಂಥ ಜಮೀನುಗಳನ್ನ 15 ವರ್ಷ ಪರಭಾರ ಮಾಡಬಾರದು ಎಂಬ ಷರತ್ತಿಗೆ ಒಳಪಟ್ಟಿರುತ್ತದೆ ಅಂತ ಒಂದು ಷರತ್ತು ಹಾಕಿರ್ತಾರೆ. ಅದನ್ನು ನೋಡ್ದಂಗೆ ಅಥವಾ ನೋಡಿದ್ದೂ ಅದ್ರ ಮೇಲೆ ಹಂಗೇ ಪರ್ಚೇಸ್ ಮಾಡಿ ಲೇಔಟ್ ಮಾಡಿದರೆ ಅದನ್ನ ಗೌರ್ಮೆಂಟ್ ಯಾವತ್ತು ಬೇಕಾದ್ರೂ ವಾಪಸ್ ತಗೊಳ್ಳೋಂಥ ಅವಕಾಶ ಇರ್ತದೆ. ಅಂದರೆ ನೀವು ಸರ್ಕಾರದಲ್ಲಿ ಏನೇನು ನಿಯಮಾವಳಿಗಳು ಕೊಟ್ಟಿರ್ತಾರೆ ಅದನ್ನು ತಿಳ್ಕೊಂಡು ಅಥವಾ ಯಾರನ್ನ ತಿಳುವಳಿಕೆ ಇರೋ ಅಥವಾ ವಿಷಯನ ಮುಟ್ಟಿಸ್ಕೊಂಡು ನೀವು ಅದನ್ನು ಮುಂದುವರಿಬೇಕಾಗುತ್ತೆ. ಅದನ್ನು ತಿಳ್ಕೊಂಡು ಏನಾದರೂ ಮಾಡಿದ್ರೆ 100% ಸಮಸ್ಯೆಗೆ ಸಿಗಾಕತ್ತಾರೆ. ಈಗ ಕೆಲ ಝೋನ್ಗಳ ಬಗ್ಗೆ ನೀವು ಮಾತಾಡಿದ್ರಿ ಅಲ್ವಾ ಸರ್, ಅದು ಫಸ್ಟ್ ಸ್ಟೆಪ್ಪಿಂದನೂ ನಮಗೆ ಗೊತ್ತಿದ್ದೇ ಆಗಬೇಕು ಅಂತಿರುತ್ತಾ, ಅಥವಾ ನೀವು ಸರ್ಕಾರದ ಜೊತೆಗೆ ಒಡನಾಟಕ್ಕೆ ಬರ್ತೀರಿ ಅಲ್ವಾ? ಈಗ ರಿಜಿಸ್ಟ್ರೇಷನ್ಗೆ ಹೋಗ್ತೀರಿ, ಅಲ್ಲೇನೋ ಅವ್ರು ಹೇಳೋವಂಥದ್ದು ಇರುತ್ತಾ, ಹೇಗಾಗುತ್ತೆ ಯೂಶುವಲಿ ಅಂತ? ಈಗ ಗ್ರೀನ್ ಝೋನ್ ಅಂತ ನೀವು ಅಂದ್ರಿ, ಅದನ್ನ ನಾನು ತಿಳ್ಕೊಳ್ಬೇಕು ಅಂದ್ರೆ ಏನು ಮಾಡ್ಬೇಕು ಆಕ್ಚುಲಿ? ಈಗ ನಿಮ್ಮಲ್ಲಿ ಪ್ರತಿಯೊಂದಕ್ಕೂ ಒಂದು ಝೋನ್ ಅಂತ ಮಾಡಿರ್ತಾರೆ. ಇವತ್ತು ಗ್ರೀನ್ ಝೋನ್ ಇದ್ದಿದ್ದು ನಾಳೆ ಬೆಳಿಗ್ಗೆ ಅದು ಯೆಲ್ಲೋ ಝೋನ್. ಯೆಲ್ಲೋ ಝೋನ್ ಇದ್ದಿದ್ದು ರೆಡ್ ಝೋನ್ ಆಗಿರ್ಬೋದು, ಅಥವಾ ಕೆರೆ ಪಕ್ಕದಲ್ಲಿರೋದು ಒಂದು ಬಫರ್ ಝೋನ್ ಆಗಿರ್ತದೆ. ಈ ತರ ಇರ್ತದೆ, ಹಸಿರು ವಲಯ ಈ ತರ ಎಲ್ಲ ಇರುತ್ತೆ. ನೀವು ಅದನ್ನ ತಿಳ್ಕೊಬೇಕು ಅಂದ್ರೆ ಸಂಬಂಧಪಟ್ಟಂತ ಅದಕ್ಕೊಂದು ಪ್ರಾಧಿಕಾರ ಆಯ್ತು. ಈಗ BMRDA ಅಂತ ಬಂದ್ರೆ ನೀವು ಯಾವ ಊರಲ್ಲಿ ನೀವು ಮಾಡ್ತಾ ಇದೀರಾ ಪ್ರಾಜೆಕ್ಟ್, ಅದು ಯಾವ ಪ್ರಾಧಿಕಾರಕ್ಕೆ ಬರ್ತದೆ. ಈಗ BMRDA ಅಂತ ಅಂದ್ರೆ ಅದು ಮಾಗಡಿ ಯೋಜನಾ ಪ್ರಾಧಿಕಾರ, ನೆಲಮಂಗಲ ಯೋಜನಾ ಪ್ರಾಧಿಕಾರ, ಆನೇಕಲ್ ಯೋಜನಾ ಪ್ರಾಧಿಕಾರ, ಈ ತರ ಒಂದು 10 ಯೋಜನಾ ಪ್ರಾಧಿಕಾರ ಸೇರಿ ಅದೊಂದು BMRDA ಅಂತ ಆಗಿರುತ್ತೆ. ಅಷ್ಟರಲ್ಲಿ ನಿಮ್ಗೆ ಅಲ್ಲಿ ಕಾನೂನಲ್ಲಿ ಒಂದು 4 ಅವಕಾಶ ಇರ್ತದೆ. ಆ ಪ್ರಾಧಿಕಾರದ ವ್ಯಾಪ್ತಿಗೆ ಹೋಗಿ ಈ ಸರ್ವೆ ನಂಬರ್ ಯಾವ ಝೋನಲ್ಲಿ ಬರ್ತದೆ ಅಂತ ಕೇಳಿದ್ರೆ ನಿಮಗೆ 100% ಆ ಝೋನಲ್ಲಿ ಬರೋಂಥ ಏನು ಝೋನಲ್ಲಿ ಐತೆ ಅಂತ ಆ ಸರ್ವೆ ನಂಬರ್ ಹೇಳ್ಬಿಡ್ತಾರೆ. ಈಗ ನಿಮಗೆ ರೆಡ್ ಝೋನ್ ಅಂತ ಬಂದರೆ ಪಬ್ಲಿಕ್ ಆ್ಯಂಡ್ ಸೆಮಿ ಪಬ್ಲಿಕ್ ಬರುತ್ತೆ. ಅದು ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲಾಗಿರೋಂಥ ಜಾಗ, ಅಲ್ಲಿ ಸ್ಕೂಲ್ಸು, ಆಸ್ಪತ್ರೆಗಳು ಈ ಥರ ಒಂದು ಮಾಡಬೇಕು ಅನ್ನೋದೈತೆ. ಯೆಲ್ಲೋ ಝೋನ್ ಅಂತ ಬಂದರೆ ರೆಸಿಡೆನ್ಷಿಯಲ್, ಅದು ನಿವೇಶನ ಮಾತ್ರ ಮಾಡಬೇಕು ಅಂತ ಬಂದಿರ್ತದೆ. ಅದೇ ಕಮರ್ಷಿಯಲ್ ಝೋನಿಗೆ ಬೇರೆ ಇರ್ತದೆ, ಮತ್ತು ಇಂಡಸ್ಟ್ರಿಯಲ್ ಝೋನ್ ಬೇರೆ ಇರ್ತದೆ. ನೀವು ಇಂಡಸ್ಟ್ರಿಯಲ್ ಝೋನಲ್ಲಿ ಇರೋದನ್ನ ನೀವು ಬೇಕಾದ್ರೆ ರೆಸಿಡೆನ್ಷಿಯಲ್ ಮಾಡ್ಬೋದು, ಕಮರ್ಷಿಯಲ್ ಝೋನಲ್ಲಿ ಇರೋದನ್ನ ಬೇಕಾದ್ರೆ ರೆಸಿಡೆನ್ಷಿಯಲ್ ಮಾಡ್ಬೋದು.
ಆದರೆ ರೆಸಿಡೆನ್ಷಿಯಲ್ ಝೋನಲ್ಲಿ ಇರೋದನ್ನ ನೀವು ಇಂಡಸ್ಟ್ರಿ ಮಾಡಂಗಿಲ್ಲ, ರೆಸಿಡೆನ್ಷಿಯಲ್ ಝೋನಲ್ಲಿ ಇರೋದನ್ನ ಕಮರ್ಷಿಯಲ್ ಮಾಡಂಗಿಲ್ಲ. ಹಾಗಾಗಿ ವೇಗವಾಗಿ ಬೆಳೀತಿರುವಂತಹ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ನೀವು ನಿಮ್ಮನ್ನ ನೀವು ತೊಡಗಿಸ್ಕೊಳ್ಬೇಕು ಅನ್ನುವಂಥ ಯೋಚನೆ ಮಾಡ್ತಾ ಇದ್ರೆ, ಅದರ ಬಗ್ಗೆ ಸಾಕಷ್ಟು ಮಾಹಿತಿ ಬೇಕು ಅನ್ನುವಂಥದ್ದಿದ್ರೆ ಈಗಲೇ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ 30% ಲಾಭ ಅನ್ನೋದ್ರ ಬಗ್ಗೆ 3 ಗಂಟೆ 15 ನಿಮಿಷದ ಸಂಪೂರ್ಣ ಕೋರ್ಸನ್ನು ನಿಮಗೋಸ್ಕರ ನಿಮ್ಮ ಫ್ರೀಡಮ್ ಆ್ಯಪ್ ಡಿಸೈನ್ ಮಾಡಿದೆ. ಹಾಗಾಗಿ ಈಗಲೇ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಆ ಲೊಕೇಶನ್ನು ಯಾವ ಬೆಲ್ಟಲ್ಲಿದೆ ಅಂದರೆ ಯೆಲ್ಲೋ ಬೆಲ್ಟ್ ಅಂದರೆ ಇಟ್ ಮೀನ್ ರೆಸಿಡೆನ್ಷಿಯಲ್ಲು, ರೆಡ್ ಝೋನ್ ಅದು ಬೇರೆ ಸಂಬಂಧಪಟ್ಟಿದ್ದು, ಗ್ರೀನ್ ಪಾರ್ಕ್ಗೆ ಸಂಬಂಧಪಟ್ಟಿದ್ದು, ಆಮೇಲೆ ಬ್ಲೂ ಕಮರ್ಷಿಯಲ್ಗೆ ಸಂಬಂಧಪಟ್ಟಿದ್ದು, ಆಮೇಲೆ ಕೆಲವೊಂದು ಇನ್ನೊಂದು ರೆಡ್ ಝೋನ್ ಅನ್ನಲ್ಲ ಅದು ಇಂಡಸ್ಟ್ರಿಯಲ್ಗೆ ಸಂಬಂಧಪಟ್ಟಿದ್ದು. ನಾವು ಯಾವ ಪರ್ಪಸಲ್ಲಿ ನಾವು ಡೆವಲಪ್ಮೆಂಟ್ ಮಾಡ್ತಾಯಿದ್ದೀವಿ ಅನ್ನೋದು ಮುಖ್ಯ ಆಗ್ತದೆ. ನಾವು ಅಲ್ಲಿ ಯಾವ ಬೆಲ್ಟಲ್ಲಿದೆ ಅದು ಸರ್ಕಾರ ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಅದು BMRD ಆಗಲಿ BDA ಆಗಲಿ ಅದನ್ನು ರಿಸರ್ವ್ ಮಾಡಿದ್ದಾರೆ. ಅದಕ್ಕೆ ನಾವು ಡೆವಲಪ್ಮೆಂಟ್ ಮಾಡಬೇಕಾಗ್ತದೆ. ಕೆಲವೊಂದು ಸತಿ ಚೇಂಜ್ ಆಫ್ ಲ್ಯಾಂಡು ಮಾಡ್ಬೋದು. ಇವಾಗ ಸುತ್ತಲೂ ರೆಸಿಡೆನ್ಷಿಯಲ್ ಇದ್ದು ಸೆಂಟ್ರಲ್ ಮಾತ್ರ ಇಂಡಸ್ಟ್ರಿಯಲ್ ಇದ್ದರೆ ಅದು ನಾವು ಇಂಡಸ್ಟ್ರಿಯಲ್ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಸುತ್ತು ಇರೋ ರೆಸಿಡೆನ್ಷಿಯಲ್ ನಿವೇಶನದವ್ರಿಗೆ ಎಲ್ಲ ತೊಂದರೆ ಆಗ್ತದೆ. ಆ ಸಂದರ್ಭದಲ್ಲಿ ಆ ಜಾಗನ ನಾವು ಸರ್ಕಾರಕ್ಕೆ ಚೇಂಜ್ ಆಫ್ ಲ್ಯಾಂಡ್ಗೆ ಹಾಕಬೇಕಾಗ್ತದೆ. ಆ ಫೈಲು ಥ್ರೂ ನಗರಾಭಿವೃದ್ಧಿ ಇಲಾಖೆಯಿಂದ ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ಮಿನಿಸ್ಟ್ರಿಗೆ ಹೋಗ್ತದೆ. ಸರ್ಕಾರದ ಲೆವೆಲಲ್ಲಿ ಅದು ಲ್ಯಾಂಡ್ ಚೇಂಜ್ ಆಫ್ ಲ್ಯಾಂಡ್ ಆದ ನಂತರ ಅದು ಕನ್ವರ್ಟೆಡ್ ಆಗಿ ಅದಾದಮೇಲೆ ನಾವು ಡೆವಲಪ್ಮೆಂಟ್ ಮಾಡಬೇಕು. ಓಕೆ, ಈಗ ಈ DC ಕನ್ವರ್ಷನ್ ಅಂತಾರೆ ಮತ್ತು BMRD ಅಪ್ರೂವ್ಡ್ ಲೇಔಟ್ ಅಂತ ಕರೀತಾರೆ. ಇದೆರಡಕ್ಕೂ ಪ್ರಮುಖ ವ್ಯತ್ಯಾಸ ಏನು ಮತ್ತು ಪ್ರೊಸೀಜರ್ ಏನು ಸರ್, ಹೆಂಗೆ ಆಗುತ್ತದು? ಸರ್ ಇಲ್ಲಿ ಪ್ರೊಸೀಜರ್ ಏನು ಅಂದರೆ, ಮೊದಲು ನಾವು ಯಾವುದೇ ಒಂದು ಅಪ್ರೂವಲ್ಗೆ ಹೋಗ್ಬೇಕಾದ್ರೂ ಲ್ಯಾಂಡು ಸ್ಕೋಪ್ ಏನಿದೆ ಅಂತ ನೋಡಬೇಕು, ಝೋನ್ ಏನಿದೆ ಅಂತ ನೋಡಬೇಕು. ಆ ಝೋನ್ಗೆ ನಾವು DC ಆಫೀಸ್ಗೆ ನೇರವಾಗಿ, ಈಗ ಮೊದಲು RI ತಹಶೀಲ್ದಾರ್ ಕಡೆಯಿಂದ ಕನ್ವರ್ಷನ್ಗೆ ಆಗಬೇಕಿತ್ತು. ಈಗ ಸರ್ಕಾರ ಅದನ್ನು ಬದಲು ಮಾಡಿ ನೇರವಾಗಿ ಮಾಡಿದ್ದಾರೆ. ಈಗ ನಾವು ಮೊದಲು DC ಕನ್ವರ್ಷನ್ಗೆ ಅಪ್ಲೈ ಮಾಡಬೇಕಾಗ್ತದೆ. ಅಪ್ಲೈ ಮಾಡಿದ ತಕ್ಷಣವೇ ಅದು ಯಾವ ಝೋನಲ್ಲಿದೆ ಅನ್ನೋದನ್ನ ಈ ಗ್ರಾಮಾಂತರ ಭಾಗದಲ್ಲಾದರೆ BMRDಗೆ ಕಳಿಸ್ತಾರೆ, ಬೆಂಗಳೂರು ನಗರ ಭಾಗದಲ್ಲಾದರೆ BDA ಕಳಿಸ್ತಾರೆ. ಅದು ಯಾವ ಝೋನಲ್ಲಿದೆ ಅನ್ನೋದನ್ನ ಕನ್ಫರ್ಮೇಷನ್ ಮಾಡಿಕೊಂಡು ಅಲ್ಲಿ ಒಪ್ಪಿಗೆ ಕೊಡ್ತಾರೆ. ಇದನ್ನು ಕನ್ವರ್ಟ್ ಮಾಡ್ಬೋದು ಅಂದ್ಬಿಟ್ಟು ಅವರು ಒಪ್ಪಿಗೆ ಕೊಡ್ತಾರೆ. ಆ ಒಪ್ಪಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಯಾವ ಝೋನಲ್ಲಿ ಇದೆಯಾ ಅಂತ ನೋಡಿಬಿಟ್ಟು DC ಅವರು ಅದಕ್ಕೆ ಅಧಿಕೃತ ಜ್ಞಾಪನ ಕೊಡ್ತಾರೆ. DC ಅವರು ಕನ್ವರ್ಟೆಡ್ ಆಗಿದೆ, ಇದನ್ನು ನೀವು ಗೃಹ ಬಳಕೆಗೆ ಬಳಸ್ಬೋದು, ಇಲ್ಲ ಇಂಡಸ್ಟ್ರಿಯಲ್ ಬಳಕೆಗೆ ಬಳಸ್ಬೋದು ಅಂತ ಕೊಡ್ತಾರೆ ಸರ್. ಅದು ಆದಮೇಲೆ ಅದ ನಂತರ ಅದು ನಾವು ಲೋಕಲ್ ಏನು ಅಥಾರಿಟಿ ಇರ್ತೈತೋ ಲೋಕಲ್ ಅಥಾರಿಟಿಗೆ ಬರಬೇಕಾಗ್ತದೆ. ಲೋಕಲ್ ಅಥಾರಿಟಿಲಿ ಅದನ್ನು ನಾವು ಡೆವಲಪ್ಮೆಂಟ್ ಮಾಡ್ತಿದ್ರೆ ಕಾನೂನು ರೀತಿ ಯಾವುದ್ಯಾವುದು ರಸ್ತೆಗೆ ಎಷ್ಟಡಿ ಬಿಡಬೇಕು, ಪಾರ್ಕ್ ಎಷ್ಟಡಿ ಬಿಡಬೇಕು ಅನ್ನೋದೆಲ್ಲ ಲೋಕಲ್ ಇದರಲ್ಲಿ ಇರ್ತೈತೆ. ಅದ್ರ ಪ್ರಕಾರವಾಗಿ ನಾವು ಡೆವಲಪ್ಮೆಂಟ್ ಮಾಡಿ DC ಕನ್ವರ್ಷನ್ನು ಮಾರ್ಬೋದು. ಅದಕ್ಕೆ DC ಕನ್ವರ್ಷನ್ಗೆ ಏನಂದರೆ A ಖಾತಾ ಆಗಲ್ಲ, B ಖಾತಾ ಇಶ್ಯೂ ಮಾಡ್ತಾರೆ. ಅದು B ಖಾತಾನು ಇವಾಗ ಕೊಡ್ತಾ ಇಲ್ಲ. 13/6/2013 ಇಸ್ವಿಯಿಂದ ಹಿಂದೆ ಯಾವುದು ರಿಜಿಸ್ಟರ್ ಆಗಿತ್ತು ಅದಕ್ಕೆ ಮಾತ್ರನೇ B ಖಾತಾ ಇಶ್ಯೂ ಮಾಡ್ತಾ ಇದ್ದಾರೆ. ಈಗ B ಖಾತಾ ಸಹ ಇಶ್ಯೂ ಮಾಡಲ್ಲ. DC ಕನ್ವರ್ಷನ್ ನಥಿಂಗ್ ಬಟ್ ರೆವಿನ್ಯೂ. ಈಗ DC ಕನ್ವರ್ಷನ್ಗೆ ಯಾವುದೇ ರೀತಿಯಾದಂಥ ಮಾನ್ಯತೆ ಇಲ್ಲ. ನಾವು ಈಗ ಏನೇ ಇದ್ರೂ ಅಪ್ರೂವಲ್ಗೆ ಹೋಗಬೇಕು. ಅಪ್ರೂವಲ್ ಮೀನ್ಸ್ BMRD ಆರ್ BDA ಅಪ್ರೂವಲ್ಗೆ ಹೋಗಬೇಕು. BDA ಅಪ್ರೂವಲ್ಗೆ ಹೋಯ್ತು ಅಂದರೆ ಕಂಪ್ಲೀಟಾಗಿ ಅದು ಲ್ಯಾಂಡನ್ನೆಲ್ಲ ಜಾಲಾಡಿ ಏನೇನು ಪಾರ್ಕ್ ಎಷ್ಟು ಬಿಡಬೇಕು, ರಸ್ತೆಗೆ ಎಷ್ಟು ಹೋಗಬೇಕು ಎಲ್ಲನೂ ಮೈನಸ್ ಮಾಡಿ ರೇಷಿಯೋ ಕೊಡ್ತಾರೆ ಅವರು. ಈಗ ನಾವು 1 ಎಕರೆಗೆ 100% ಅಂತ ತಿಳ್ಕೊಳ್ಳಿ. 100% ಅಂದರೆ ನಮಗೆ ಇವಾಗ ನಮಗೊಂದು 52% 53% ಮಾತ್ರ ಸೇಲೆಬಲ್ ಏರಿಯಾ ಸಿಗ್ತದೆ. ಇನ್ನು ಮಿಕ್ಕಿದ್ದೆಲ್ಲ ಪಾರ್ಕು, ರಸ್ತೆ ಈ ಥರ ಎಲ್ಲ ಹೊರಟೋಗ್ತದೆ. ಈಗ 1 ಎಕರೆಗೆ 40 ಕುಂಟೆ. ಈ 1 ಎಕರೆಗೆ 40 ಕುಂಟೆ ಅಂದರೆ ಅರೌಂಡ್ ನಿಮಗೆ 43,560 ಅಡಿ ಬರ್ತದೆ. 43,560 ಅಡಿಲಿ ನಮಗೆ BDA ಅವರಾಗಲಿ BMRD ಅವರಾಗಲಿ ನಮಗೆ ಸೇಲಬಲ್ ಏರಿಯಾ ಅಂತ ಕೊಡೋದು 23,300 ಅಡಿ ಏನೋ ಬರ್ತದೆ ಅಷ್ಟೇ. 23,000 ಸ್ಕ್ವೇರ್ ಫೀಟ್ ಅಂದ್ಕೊಳ್ಳಿ. ಇನ್ನು ಮಿಕ್ಕಿದ್ದೆಲ್ಲ ರಸ್ತೆಗೆ ಪಾರ್ಕ್ಗೆ ಅಂತ ಕಟ್ ಮಾಡಿಬಿಡ್ತಾರೆ. ಈಕ್ವಲ್ ಟು ಏನಪ್ಪ ಅಂದರೆ ಒಂದು 54-53% ಸರ್ಕಾರಕ್ಕೆ ನಾವು ಜಾಗ ಕೊಟ್ಬಿಡ್ಬೇಕು. ಏನಕ್ಕೆ, ಯಾವ ರೀತಿಯಲ್ಲಿ ರಸ್ತೆ ಮತ್ತು ಪಾರ್ಕು ಇತರೆ CA ಜಾಗ, ಕಾಮನ್ ಏರಿಯಾ ಜಾಗದಲ್ಲಿ ಮುಖಾಂತರ ನಾವು ಕೊಟ್ಬಿಡ್ಬೇಕಾಗ್ತದೆ. ಅದು ಇನ್ನು ಉಳಿಕೆ ಏನು 23,000 ಚಿಲ್ಲರೆ ಅಡಿ ಬರ್ತದೋ ಅದು ಮಾತ್ರ ಸೇಲಬಲ್ ಏರಿಯಾ ನಮಗೆ. ಅದನ್ನು ಮಾತ್ರ ಮಾರಕ್ಕೆ ಅವಕಾಶ ಇರ್ತೈತೆ. ಇದನ್ನು ಸರ್ಕಾರ ಏನಕ್ಕೆ ಮಾಡಿರೋದು ಅಂದರೆ, ನಾಳೆ ದಿನ ಇವಾಗ ಒಂದು 20 ಎಕರೆ ಲೇಔಟ್ ಮಾಡ್ತೀವಿ, ಅವ್ರಿಗೊಂದು ಆಟ ಆಡೋಕ್ಕೆ ಗ್ರೌಂಡ್ ಇರಲ್ಲ, ಇಲ್ಲ ಒಂದು ಲೈಬ್ರರಿಗೆ ಜಾಗ ಇರಲ್ಲ,
ಸರ್ಕಾರನ ದೂಷಿಸ್ತೀವಿ. ಆ ಥರ ಆಗಬಾರ್ದು. ಈ ಒಂದು 20 ಎಕರೆದಲ್ಲಿ ನಾವು ಮಾಡಿದ್ದು ಅಂದರೆ ಅಲ್ಲಿ ಒಂದಿಷ್ಟು ಕುಟುಂಬಗಳು ಬರ್ತದೆ, ಅವ್ರಿಗೂ ಕಾಲ ಕಳೆಯೋಕ್ಕೆ ಪಾರ್ಕ್ ಬೇಕು, ಒಂದು CA ಜಾಗ ಇರಬೇಕು, ಸರ್ಕಾರಿ ಆಸ್ಪತ್ರೆಗೆ ಮತ್ತೊಂದು ಮಗದೊಂದು ಬೇಕು ಅನ್ನೋ ಉದ್ದೇಶದಿಂದ ಈ ರೀತಿಯಾದಂಥ ಅಪ್ರೂವಲ್ಗೆ ಹೋದರೆ ಸರ್ಕಾರ ಅದನ್ನು ಕಟ್ ಆಫ್ ಮಾಡಿಕೊಂಡು ಇನ್ನು ಮಿಕ್ಕಿ ಸೇಲಬಲ್ ಏರಿಯಾ ಕೊಟ್ಟು ಆ ಲೊಕೇಶನ್ನು ಬ್ಯೂಟಿಫುಲ್ಲಾಗಿ ಕಾಣ್ತದೆ. ಓಕೆ, ಈ 20/30, 30/40 ಈ ಥರ ಸೈಟ್ಗಳ ವಿಂಗಡಣೆಯನ್ನು ನಾವು ನೋಡ್ತೀವಿ ಸರ್. ಸ್ಟ್ಯಾಂಡರ್ಡ್ ಸೈಜ್ ಅಂತ ಫಿಕ್ಸ್ ಮಾಡ್ತೀರಾ ಅಥವಾ ಒಂದಷ್ಟು ದೊಡ್ಡ ಸೈಟ್ಗಳು ಇರ್ತವೆ, ಒಂದಷ್ಟು ಚಿಕ್ಕ ಸೈಟ್ಗಳು ಇರ್ತವೆ ಅಂತ ಹೆಂಗದು ಸರ್? ಅದು ಹೇಗೆ ಅಂದರೆ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನಿಮಗೆ 1 ಎಕರೆ ಜಾಗದಲ್ಲಿ ಮಾತ್ರ ನಾವು ಅಪ್ರೂವಲ್ಗೆ ಹೋಗ್ತೀವಿ ಅಂತ ತಿಳ್ಕೊಳ್ಳಿ. ನಾವು 1 ಎಕರೆ ಜಾಗದಲ್ಲಿ ಅಪ್ರೂವಲ್ಗೆ ಹೋದಾಗ ನಿಮಗೆ 23,000 ಅಡಿ ಮಾತ್ರ ಸೇಲಬಲ್ ಏರಿಯಾ ಸಿಗ್ತೈತೆ. ರಸ್ತೆ ಹೊರಟೋಗ್ತದೆ, CA ಬಿಡಬೇಕು ಎಲ್ಲ. ನೀವು 1 ಎಕರೆ ಎಲ್ಲ ಮಾಡಲಿಕ್ಕಾಗಲ್ಲ, ಅಪ್ರೂವಲ್ ಭಾಳ ಕಷ್ಟ. ಮಿನಿಮಮ್ ಆಗಿ ಏನಿಲ್ಲ ಅಂದ್ರೂ ಒಂದು 5ರಿಂದ 10 ಎಕರೆ ಮಾಡಬೇಕಾಗ್ತದೆ. ಅವಾಗ ಯೂಜ್ ಆಗಿ ಸೈಟ್ ಬರ್ತೈತೆ, ರೋಡ್ ಬರ್ತದೆ, ನಿಮಗೆ 30-40 ಡೈಮೆನ್ಷನ್ ಬರ್ತೈತೆ, 30-50 ಬರ್ತೈತೆ. ಡಿಪೆಂಡ್ ಅಪಾನ್ ದ ಲ್ಯಾಂಡ್ ಸ್ಕೋಪ್ ಸರ್. ಲ್ಯಾಂಡ್ ಯಾವ ರೀತಿ ಇದೆ ಆ ರೀತಿ ಸೈಟು. ಇವಾಗ ನಿಮಗೆ ಇವಾಗ ಒಂದು 100 ಎಕರೆ ಲೇಔಟ್ ಮಾಡ್ತೀವಿ ಅಂದರೆ ಅದರಲ್ಲಿ ಏನು ಮಾಡ್ತಾರೆ, ಒಂದು 10 ಎಕರೆನ ಬರೀ 50-80 ಸೈಟ್ಸ್ಗೆ ರಿಸರ್ವ್ ಮಾಡ್ತಾರೆ. ಏನಕ್ಕೆ ಅಂದರೆ ಆ ಕೈಂಡ್ ಆಫ್ ಪೀಪಲ್ ಜನ ಬರ್ತಾರೆ ಅಂತ. ಒಂದು ಲೈನಲ್ಲಿ 30-50 ಮಾಡ್ತಾರೆ, ಅಂದರೆ ಅವ್ರಿಗೆ ಸ್ವಲ್ಪ ಮೀಡಿಯಮ್ ರೇಂಜ್ ಅಂತ. ಕೆಲವು ಕಡೆ 30-40 ಮಾಡ್ತಾರೆ. ಅದು ನಾರ್ಮಲ್ 30-40 ಮೀನ್ಸ್ ಯಾರು ಬೇಕಾ ತಗೋಬೋದು. ಅದಕ್ಕಿಂತ ಕಡಿಮೆ ಅಂದರೆ 20-30. ಇವಾಗ ತೀರಾ ಮಧ್ಯಮ ವರ್ಗದಿಂದ ಕೆಳಗಿರ್ತಾರೆ, ಅವ್ರಿಗೊಂದು ಸೈಟ್ ತೊಗೋಬೇಕು ಅಂತ ಆಸೆ ಇರ್ತೈತೆ. ಅಲ್ಲಿ ನಿಮಗೆ ನೀಟಾಗಿ ಫಾರ್ಮೇಷನ್ ಆಗಲಿ ಲೇಔಟ್ ಪ್ಲ್ಯಾನಿಂಗ್ ಆಗಲಿ ಬರಲಿಕ್ಕಿಲ್ಲ, ಆಡ್ ಸೈಟ್ ಬರ್ತೈತೆ. ಆ ಸಂದರ್ಭದಲ್ಲಿ 20-30 ಅಂತ ಮಾಡಿಬಿಡ್ತಾರೆ. ಈಗ ನಾನು ಒಂದು ಜಮೀನನ್ನು ಕೊಂಡ್ಕೊಳ್ಳೋದಕ್ಕೆ ಅಂತ ಹೋದಾಗ್ಲಿಂದ ಅದು ಲೇಔಟ್ ಆಗೋ ಹಂತದಲ್ಲಿ ಸರ್ ಏನೇನು ಪರ್ಮಿಷನ್ಸನ್ನು ನಾನು ಪಡ್ಕೊಳ್ಬೇಕಾಗುತ್ತೆ ಅಥವಾ ಪರ್ಮಿಟ್ಸ್? ಈಗ ನೀವಾಗಲೇ ಬೇರೆ ಬೇರೆ ಹಂತದಲ್ಲಿ ಹೇಳಿದ್ದೀರಿ, ಅಂದರೆ ಫ್ರಮ್ ದ ಸ್ಕ್ರಾಚ್ A to Z ಅನ್ನೋ ಥರ ಹೇಳೋದಾದ್ರೆ ತುಂಬ ಇಂಪಾರ್ಟೆಂಟ್ ಪರ್ಮಿಷನ್ಗಳು ಯಾವ್ಯಾವು ಅಂತ. ಈಗ ಫಾರ್ ಎಕ್ಸಾಂಪಲ್ ನಾನು ಕೃಷಿ ಜಮೀನು ಏನೋ ಇದೆ, ಅದನ್ನ ನಾನು ಕೊಂಡ್ಕೊಳ್ಳೋದಕ್ಕೆ ಅಂತ ಹೋಗ್ತೀನಿ ಅಂದ್ಕೊಳ್ಳಿ, ಅದನ್ನ ಕನ್ವರ್ಟ್ ಮಾಡಿ ನಾನು ಲೇಔಟ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ಅಂದರೆ ಏನೇನು ದಾಖಲಾತಿಗಳನ್ನ ನಾನು ಫಾಲೋ ಮಾಡಬೇಕು ಅಂತ? ನೀವು ಮೊದಲನೇದಾಗಿ ಏನಾಗುತ್ತೆ ಅಂದರೆ, ನೀವು ಯಾವುದೇ ಒಂದು ಜಮೀನ ಪರ್ಚೇಸ್ ಮಾಡಬೇಕು ಅಂತ ಹೋದ್ರೆ ಆ ಜಮೀನಿಗೆ ಸಂಬಂಧಪಟ್ಟಂಥದ್ದು ಡಾಕ್ಯುಮೆಂಟ್ ಅಂತ ಬರ್ತದೆ, ಡಾಕ್ಯುಮೆಂಟೇಶನ್ ದಾಖಲೆಗಳು. ಆ ದಾಖಲೆಗಳನ್ನ ನೋಡಬೇಕು ಅಂದರೆ ಫಸ್ಟ್ ಅದಕ್ಕೆ ದಾಖಲಾತಿ ಮೂಲ ಮಾಲೀಕರು ಅವ್ರಿಗೆ ಹೇಗೆ ಬಂತು, ಮೂಲ ಪತ್ರಗಳು, ಅವ್ರಿಗೆ LRF ಬಂದಿದ್ರೆ LRF, ದರ್ಖಾಸಲ್ಲಿ ಬಂದಿದ್ರೆ ದರ್ಖಾಸು, ದಾನವಾಗಿ ಬಂದಿದ್ರೆ ದಾನ, ಪಿತ್ರಾರ್ಜಿತವಾಗಿ ಬಂದಿದ್ರೆ ಪಿತ್ರಾರ್ಜಿತ, ಈ ಥರ ಅವ್ರಿಗೆ ಹೆಂಗೆ ಬಂತು ಅನ್ನೋದು ಪ್ರಾಪರ್ಟಿ ಬಗ್ಗೆ ನೀವು ಒಂದಷ್ಟು ಮಾಹಿತಿ ತಗೋಬೇಕಾಗುತ್ತೆ. ಅದಾದ ನಂತರದಲ್ಲಿ ನೀವು ಒಂದು ತಾಲೂಕು ಆಫೀಸ್ಗೆ ಹೋದರೆ ಸರ್ವೆ ನಕ್ಷೆ, ಅಟ್ಲಾಸು, ಆಕಾರ ಬಂದು, ಟಿಪ್ಪಣಿ ಕಾಪಿ, ಇವು ಮೂರೂ ಸರ್ವೆಗೆ ಸಂಬಂಧಪಟ್ಟದ್ದು. ಆ ಜಮೀನಿನ ನಕ್ಷೆಗೆ ಸಂಬಂಧಪಟ್ಟಂತ ಮಾಹಿತಿ ಅದನ್ನ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ತಗೊಬೇಕಾಗುತ್ತೆ. RTC ತಗೊಬೇಕಾಗುತ್ತೆ, ಅದು ತಾಲೂಕು ಆಫೀಸಲ್ಲಿ ಸಿಗುತ್ತೆ, ಅದು RTC ತಗೊಬೇಕಾಗುತ್ತೆ. ಇದಾದ್ಮೇಲೆ EC ತಗೊಬೇಕಾಗುತ್ತೆ, ಅದು ತುಂಬಾ ಪ್ರಮುಖವಾದಂಥದ್ದು. ಆ EC ತಗೊಂಡಾಗ ಏನಾಗುತ್ತೆ ಅಂದರೆ, ಯಾವ್ದಾನ ಬ್ಯಾಂಕಲ್ಲಿ ಲೋನ್ ಇದೆಯಾ, ಯಾರಾದ್ರೂ ಮೇಲೆ ಸಾಲ ಕೊಟ್ಟಿದ್ದಾರಾ, ಅಥವಾ ಅದ್ರಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಆ ECಲಿ ಎಂಟ್ರಿ ಇರುತ್ತೆ. ಈ ECನಲ್ಲಿ ಸರ್ ಬೇರೆ ಬೇರೆ ನಮೂನೆಗಳಿದ್ದಾವಲ್ಲ, ಯಾವುದು ತುಂಬಾ ಇಂಪಾರ್ಟೆಂಟು? ಅದ್ರಲ್ಲಿ ECಲಿ ನೀವು ಸೆಕ್ಷನ್ಗಳೇನು ಲೆಕ್ಕ ಇಲ್ಲ, ಅದರಲ್ಲಿ ನೀವು ಟೋಟಲ್ ಆಗಿ ಒಂದು EC ಅಂತ ಪರ್ಚೇಸ್ ತಗೊಂಡ್ರೆ ಅದ್ರಲ್ಲಿ ಎಲ್ಲಾ ಡೀಟೇಲ್ಸ್ ಬಂದ್ಬಿಡುತ್ತೆ. ಸರಿ, ಏನೇನು ಟ್ರಾನ್ಸಾಕ್ಷನ್ ಆಗಿದೆ, ಟೋಟಲ್ ಆಗಿ ಒಂದು 60 ವರ್ಷದ EC ಬೇಕು ಅಂತ ಅಂದ್ರೆ 60 ವರ್ಷದಲ್ಲಿ ಯಾವಾಗ ಏನೇನು ಟ್ರಾನ್ಸಾಕ್ಷನ್ ಆಗಿದೆ ಎಲ್ಲ ಟ್ರಾನ್ಸಾಕ್ಷನ್ ಅದ್ರೊಳಗಡೆ ಬಂದ್ಬಿಡುತ್ತೆ. ನೀವು ಅದನ್ನ ನೋಡ್ಕೊಂಡಾಗ ಗೊತ್ತಾಗುತ್ತೆ ಏನೇನು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅಂತ, ಅದನ್ನ ತೆಗಿಬೇಕಾಗುತ್ತೆ. ಈ ತರ ಒಂದಷ್ಟು ಮಾಹಿತಿಗಳು ನೀವು ತೆಗಿಲೇಬೇಕಾಗುತ್ತೆ. ಫೈನ್. ಇದಾದ್ಮೇಲೆ ಸರ್, ಈಗ ನೀವು ಲೇಔಟ್ಗೆ ಜಮೀನಿಗೆ ಸಂಬಂಧಪಟ್ಟಂತೆ ಎಲ್ಲ ನೋಡ್ಕೊಂಡ್ರಿ, ಆ ಲೇಔಟ್ ರಿಲೇಟೆಡ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಪರ್ಮಿಷನ್ ತಗೋಬೇಕು, ಡೆವಲಪ್ಮೆಂಟ್ ಆದ್ಮೇಲೂ ನೀವು ಪರ್ಮಿಷನ್ ತಗೊಳ್ಬೇಕು ಅಲ್ವಾ? ಸೊ ಈ ಹಂತದಲ್ಲಿ ಪರ್ಮಿಟ್ಸ್ಗಳು ಅಥವಾ ಈ ದಾಖಲೆ ತುಂಬಾ ಇಂಪಾರ್ಟೆಂಟ್ ಅಪ್ಪ ಅನ್ನೋದು ಯಾವುದು? ಎಲ್ಲ ದಾಖಲೆನೂ ಇಂಪಾರ್ಟೆಂಟ್. ನೀವು ಟ್ಯಾಕ್ಸ್ ಕಟ್ಟೋದ್ರಿಂದ ಹಿಡಿದು ಅದಕ್ಕೆ ರೆವಿನ್ಯೂ ಡಾಕ್ಯುಮೆಂಟ್ ಅಲ್ಲಿ ಮಿನಿಮಮ್ ಏನಾದ್ರು ಒಂದು 50-60 ಡಾಕ್ಯುಮೆಂಟ್ಗಳು ಅಂತ ಹೇಳ್ತಾರೆ ಪ್ರತಿಯೊಂದನ್ನು. ಇದ್ರಲ್ಲಿ ನೀವು ವಂಶವೃಕ್ಷ ಕರೆಕ್ಟಾಗಿ ನೋಡ್ಲಿಲ್ಲ ಅಂತಂದ್ರೆ ಯಾರೋ ಒಬ್ಬ ಪರ್ಸನ್ ಬಿಟ್ಟು ಏನಾರ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರೆ ಕೇಸ್ ಆಗ್ತಾರೆ. ಅದರಿಂದ ಇದರಲ್ಲಿ ಯಾವುದು ಸಣ್ಣದು ಯಾವುದು ದೊಡ್ಡದು ಅಂತ ಏನಿಲ್ಲ. ಇದರಲ್ಲಿ ಒಂದಷ್ಟು ಪ್ರಮುಖವಾದಂಥವು ಅಂತ ಅಂದರೆ EC, RTC, ಸರ್ವೆ ಸ್ಕೆಚ್ಚು ಮತ್ತು ಲ್ಯಾಂಡಲ್ಲಿ ಹೆಂಗೆ ಬಂತು ಅನ್ನೋದು ಮೂಲ ದಾಖಲಾತಿ, ಇದನ್ನೆಲ್ಲ ನೋಡಲೇಬೇಕು. ಇದ್ರ ಜೊತೆಗೆ 60 ವರ್ಷದ ಜಮೀನು ಹೆಂಗೆ ಬಂದಿದೆ ಅನ್ನೋದ್ರ ಬಗ್ಗೆನೂ ಸಂಪೂರ್ಣವಾದ ಮಾಹಿತಿ ತಗೊಳ್ಳೇಬೇಕಾಗುತ್ತೆ. ಇದರಲ್ಲಿ ಯಾವುದೋ ಒಂದು ದಾಖಲೆ ಮಾತ್ರ ಇದು ದೊಡ್ಡದು, ಇದು ಚಿಕ್ಕದು ಅನ್ನೋದು ಇಲ್ಲೇ ಇಲ್ಲ. ಓಕೆ. ಈ ಪರ್ಮಿಟ್ ಪಡ್ಕೊಳ್ಳೋ ಪ್ರಾಸೆಸ್ ಯಾವುದೇ ಕಾರಣಕ್ಕೂ ವಿಳಂಬ ಆಗಬಾರ್ದು, ಡಿಲೇ ಆಗಬಾರ್ದು ಅಂದರೆ ಏನು ಮುಂಜಾಗ್ರತೆ ವಹಿಸಬೇಕು ಸರ್ ಈ ಪ್ರಾಸೆಸ್ಸಲ್ಲಿ? ಯಾವ ಪರ್ಮಿಟ್ ಬಗ್ಗೆ? ಈಗ ಫಾರ್ ಎಕ್ಸಾಂಪಲ್ ನೀವು ದಾಖಲಾತಿ ಪಡ್ಕೊಳ್ಳೋದು, ದಾಖಲಾತಿ ಪಡ್ಕೊಂಡ್ಮೇಲೆ ಡೆವಲಪ್ ಮಾಡೋದು, ಆಮೇಲೆ ಪರ್ಮಿಷನ್ಗೆ ಅಪ್ಲೈ ಮಾಡೋದು BMRDAಗೆ, ಇದೆಲ್ಲ ಪ್ರೊಸೀಜರ್ ಇದೆ ಅಲ್ವಾ? ಎಲ್ಲೂ ಡಿಲೇ ಆಗಬಾರ್ದು ಅಂದರೆ ನಾವು ಹೆಂಗೆ ಪ್ಲಾನ್ ಮಾಡ್ಕೋಬೇಕು ಅಂತ? ಅದನ್ನ ನೀವು ಡಿಲೇ ಆಗದ ಇರಂಗೆ ಪ್ಲಾನ್ ಮಾಡ್ಕೊಬೇಕು ಅಂದರೆ ಇದು ಸಂಬಂಧಪಟ್ಟಂಥ ದಾಖಲೆಗಳು ನೀವು ತೆಗಿಲೇಬೇಕಾಗುತ್ತೆ. ಎಲ್ಲ ತಾಲೂಕು ಆಫೀಸಲ್ಲಿ ಸಿಗ್ತವೆ ನಿಮ್ಗೆ. ಇದ್ರೆ ಐತೆ ಅಂತ ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತ ಇಂಬರ ಕೊಡ್ತಾರೆ. ಇಲ್ಲ ಅಂತ ಇಂಬರ ಕೊಟ್ಟಾಗ ಏನಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡಬೇಕು. ನೀವು ಉದಾಹರಣೆಗೆ ಈ ಜಮೀನಿಗೆ ಸಂಬಂಧಪಟ್ಟಂಗೆ ಇದು ಇವ್ರಿಗೆ ಸರ್ಕಾರದಿಂದ ಇವ್ರಿಗೆ ಮಂಜೂರಾಗಿದೆಯಾ ಅಂತ ಕೇಳ್ತೀರಾ.
ಮಂಜೂರಾತಿ ಪೇಪರ್ ಇವ್ರ ಹತ್ರ ಇರಲ್ಲ. ಅದನ್ನು ತಾಲೂಕು ಆಫೀಸಲ್ಲಿ ಆಗಿದೆ ಅಂತ ಇವ್ರು ಹೇಳ್ತಾರೆ. ಅಲ್ಲಿ ಕೊಟ್ಟಾಗ ಅಲ್ಲಿ ಇದು ಈ ಸಂಬಂಧಪಟ್ಟಂಗೆ ಯಾವುದೋ ಮಂಜೂರಾತಿ ಆಗಿರೋದ್ರ ಬಗ್ಗೆ ನಮ್ಮಲ್ಲಿ ದಾಖಲೆಗಳು ಇಲ್ಲ ಅಂತ ಕೊಟ್ಟರೆ ಅಲ್ಲಿಗೆ ಈ ಜಮೀನಿಗೆ ಮಂಜೂರಾತಿ ಇಲ್ಲ ಅಂತ ಲೆಕ್ಕ ನಮ್ಗೆ. ಅವಾಗ ನಾವು ಆ ಜಮೀನು ಪರ್ಚೇಸ್ ಮಾಡಬೇಕಾ ಬಿಡಬೇಕಾ ಅನ್ನೋದನ್ನ ಯೋಚನೆ ಮಾಡಬೇಕಾಗುತ್ತೆ. ಓಕೆ, ನಿಮ್ಮ ಪರ್ಸನಲ್ ಒಪಿನಿಯನ್ ಏನು ಸರ್? ಆ ರೀತಿ ಇದ್ರೆ ಬೇಡ ಅಂತನಾ? ತಗೊಂಬಾರ್ದು. ಓಕೆ, ಯಾಕೆಂದ್ರೆ ಅದಕ್ಕೆ ದಾಖಲೆನೇ ಇಲ್ಲ ಅಂದಂಗೆ ಆಗುತ್ತೆ. ಅದೇನೋ ಒಂದು ದಾಖಲೆ ಇರಲೇಬೇಕು. ಅಥವಾ ದಾಖಲೆ ಇದ್ರೆ ಅದು ಏನಾಗಿದೆ ಶೀತಲವಾಗಿ ಅದು ಹಾಳಾಗೋಗಿದೆ ಅಂತ ಇದ್ರೆ ಬೇರೆ ಒಂದು ದಾಖಲೆಲ್ಲ ಒಂದ್ ಕಡೆ ಮೆನ್ಷನ್ ಆಗಿರ್ತದೆ. ಯಾಕಂದ್ರೆ ಹಳೆ ಒಂದು ಮಿಟೇಷನ್ ಅಂತ ಕರಿತೀವಿ ನಾವು. RTC ಅಂದ್ರೆ ನಿಮ್ಮ ಹೆಸರು ಮೆನ್ಷನ್ ಆಗಿರ್ತದೆ. ಮಿಟೇಷನ್ ಅಂದ್ರೆ ಆ ಜಮೀನು ಸಂಬಂಧಪಟ್ಟಂತ ವಿಷಯಗಳನ್ನ ಅಲ್ಲಿ ಬರ್ದಿರ್ತಾರೆ. ತಂದೆಯಿಂದ ಮಗನಿಗೆ ಬಂತು ಅಂದ್ರೆ ಇಂಥವ್ರಿಂದ ಇಂಥ ಮಗನಿಗೆ ಅವ್ರು ತೀರಿದ್ರಿಂದ ಬಂತು ಅಥವಾ ಸರ್ಕಾರದಿಂದ ಹಿಂಗೆ ಆಗಿರೋದಕ್ಕೆ ಬಂತು ಅಂತ ಬರ್ದಿರ್ತಾರೆ. ಆ ಮಿಟೇಷನ್ ತಗೊಂಡಾಗ ಅದರಲ್ಲಿ ಎಲ್ಲಾದ್ರೂ ಅದು ಎಂಟ್ರಿ ಇದೆಯಾ ಅಂತ ಚೆಕ್ ಮಾಡಬೇಕು. ಅದರಲ್ಲೇನೋ ಎಂಟ್ರಿ ಇತ್ತು ಅಂತ ಅಂದ್ರೆ ಅವಾಗ ಈ ದಾಖಲೆ ಇತ್ತು, ಅದಕ್ಕೋಸ್ಕರ ಅದು ಎಂಟ್ರಿ ಆಗಿದೆ. ಆ ದಾಖಲೆ ಶಿಥಿಲವಾಗಿ ಅದು ಕಳೆದೋಗಿರೋದ್ರಿಂದ ಇದಾಗುತ್ತೆ ಅಂತ ಇದನ್ನ ಕನ್ಸಲ್ಟೇಷನ್ ಮಾಡಬಹುದು. ಫೈನ್. ಇದನ್ನೆಲ್ಲ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ನೀವು ಲಾಯರ್ ಹತ್ರ ಹೋಗ್ತೀರಿ ಅಲ್ವಾ ಸರ್? ಆ ಲಾಯರ್ನ ಆಯ್ಕೆ ಹೆಂಗ್ ಮಾಡ್ಕೋಬೇಕು ಅಂತ ಈಗ ತುಂಬಾ ಜನ ಬರ್ತಾರೆ, ತುಂಬಾ ಆಪ್ಷನ್ಸ್ ಇರುತ್ತೆ. ನಾವು ಯಾರನ್ನ ನಂಬಬೇಕು, ಯಾರು ಕೊಡೋದು ಫೈನಲ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಅದರಲ್ಲಿ ನಿಮ್ಗೆ 2 ತರ ಇದೆ. ಒಂದು ಲಾಯರ್ಸ್ಗಳಲ್ಲಿ ಕ್ರಿಮಿನಲ್ ಲಾಯರ್ಗಳು ಸಪ್ರೇಟ್ ಇರ್ತಾರೆ, ರೆವಿನ್ಯೂದು ಸಿವಿಲ್ ನೋಡೋಂಥವ್ರು ಬೇರೆ ಇರ್ತಾರೆ, ಮತ್ತೆ ಇದಕ್ಕೆ ಏನದು ಈ ಕಮರ್ಷಿಯಲ್ ನೋಡೋಂಥವ್ರು ಬೇರೆ ಇರ್ತಾರೆ, ಮತ್ತು ಈ ಅಕೌಂಟ್ಸ್ ಸಂಬಂಧಪಟ್ಟಂತೆ ನೋಡೋಂಥವ್ರು ಬೇರೆ ಇರ್ತಾರೆ. ಆ ಥರ ಅವ್ರವ್ರ ಪ್ರೊಫೆಷನಲಲ್ಲಿ ಅವ್ರವ್ರು ಇರ್ತಾರೆ. ಅದರಲ್ಲಿ ನೀವು ರೆವಿನ್ಯೂಗೆ ಸಂಬಂಧಪಟ್ಟಂತೆ ನೋಡೋಂಥ ಲಾಯರ್ಸ್ಗಳು ಯಾರಿಗೇ ಆದ್ರೂ ಸ್ವಲ್ಪ ಅದರಲ್ಲಿ ಚೆನ್ನಾಗಿ ಸರ್ವಿಸ್ ಇರೋ ಅಂಥವ್ರು ಸೀನಿಯರ್ ಲಾಯರ್ಗಳು ಇರ್ತಾರೆ. ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿರೋ ಅಂಥವ್ರ ಹತ್ರ ನೀವು ಕೊಟ್ಟರೆ ಅದ್ರ ಬಗ್ಗೆ ನೀಟಾಗಿ ಎಲ್ಲರಿಗೂ ಡೀಟೇಲ್ಸ್ ಕೊಡಿಸ್ತಾರೆ. ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ನೀವು ಕೋರ್ಟಲ್ಲಿ ಕೇಸ್ ನಡೆಸೋಂಥ ವಕೀಲರುಗಳು ಯಾವ್ಯಾವ ಈ ಸಿವಿಲ್ ಜಮೀನಿಗೆ ಸಂಬಂಧಪಟ್ಟಂಗೆ ಯಾರು ನೋಡ್ತಾ ಇರ್ತಾರೋ ಆ ಲಾಯರ್ಗಳು ಕೊಟ್ಟರೆ ಅವ್ರಿಗೆಲ್ರಿಗೂ ಮಾಹಿತಿ ಇರ್ತದೆ. ಓಕೆ. ಒಂದು ವೇಳೆ ಸರ್, ಗೊತ್ತಿಲ್ಲ, ಇದು ಸುಮ್ಮನೆ ನಾನು ಇಮ್ಯಾಜಿನೇಷನ್ ಅಲ್ಲಿ ಕೇಳ್ತಾ ಇರೋದು, ಒಂದು ವೇಳೆ ಲಾಯರ್ ಏನೋ ಮಿಸ್ಟೇಕ್ ಮಾಡಿದ್ರು, ಊನಪ್ಪ ನೀನು ಪ್ರೊಸೀಡ್ ಆಗ್ಬೋದು ಅಂತ ಹೇಳ್ಬಿಟ್ರು, ಅದು ಕಂಪ್ಲೀಟ್ಲಿ ಜವಾಬ್ದಾರಿ ನಮ್ಮ ತಲೆ ಮೇಲೆ ಬೀಳುತ್ತೆ. ಲಾಯರ್ ಒತ್ಕೊಳ್ಳೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. 100% ಆಗುತ್ತೆ. ಈಗ ನೀವೇನಾಗುತ್ತೆ ಅಂದ್ರೆ ಒಳ್ಳೆ ಡಾಕ್ಟರ್ ಆಪರೇಷನ್ ಮಾಡಿದಾಗ ಪೇಷಂಟ್ಗೆ ಏನೋ ಒಂದು ತಪ್ಪು ಮಾಡ್ಬಿಟ್ಟು ಪೇಷಂಟ್ ಹೊರಟೋದ ಅಂದ್ರೆ ಪೇಷಂಟ್ ಸಾಯ್ತಾನೆ ಅಷ್ಟೇ. ಡಾಕ್ಟರ್ ಏನ್ ಹೇಳ್ತಾರೆ, ಹಂಗೆ ನಾವು ಟ್ರೈ ಮಾಡಿದ್ವಿ ಬೆಸ್ಟ್, ಅವ್ರು ಮನುಷ್ಯರೇ ತಾನೆ. ಹೌದು. ಅದಕ್ಕೆ ನಾನು ಹೇಳೋದು ಏನಂದ್ರೆ, ನಿಮ್ಗೆ ವಕೀಲರು ನೋಡ್ಲಿ, ಅವ್ರ ಡಾಕ್ಯುಮೆಂಟ್ ಏನೈತೆ ಅಂತ ಚೆಕ್ ಮಾಡ್ಲಿ. ಅದನ್ನ ಒಂದ್ ಕಡೆ ಇಟ್ಟರು ನೀವು ಪ್ರಾಥಮಿಕವಾಗಿ ಒಂದಷ್ಟು ವಿಷಯ ತಿಳ್ಕೊಂಡಿದ್ರೆ ಈ ತರ ಸಮಸ್ಯೆ ಬರಲ್ಲ. ನಾಳೆ ದಿನ ವಕೀಲರು ಏನೋ ಒಂದು ಬಿಟ್ಟಿದ್ರು ನೀವು ಅದನ್ನ ಕೇಳ್ಬೋದು, ರೈಸ್ ಮಾಡಿ, ಸರ್ ನೀವು ನಂಗೆ ಕೊಟ್ಟಿದ್ದೀರಾ ಈ ಲಿಸ್ಟಲ್ಲಿ ಈ ಪಾಯಿಂಟ್ನ ನೀವು ನೋಡಿಲ್ಲ ನೋಡಿ ಅಂತ ಹೇಳಂಗೆ ನೀವಿದ್ರೆ 100% ಅವ್ರು ಅದು ಮರ್ತಿದ್ರು ಅದನ್ನ ಹಾಕ್ಕೊಡ್ತಾರೆ. ನಿಮಗೆ ಮಾಹಿತಿ ಗೊತ್ತಿರಲಿಲ್ಲ, ಅವ್ರು ಕೊಟ್ಟಿದ್ದೇನೆ ಮಕ್ಕಿ ಕಾಮಕ್ಕಿಲ್ಲಿ ನೀವೇನೋ ನೋಡ್ತೀವಿ ಅಂತಂದ್ರೆ ಅಲ್ಲೇನೋ ಸ್ವಲ್ಪ ಅವ್ರು ಏನೋ ಗೊತ್ತಿದ್ದೋ ಅಥವಾ ಗೊತ್ತಿದ್ದನೋ ತಪ್ಪು ಮಾಡಿದ್ರೆ ಆ ತಪ್ಪು ಪ್ರಭಾವ ನಿಮ್ಮ ಮೇಲೆ ಬೀರುತ್ತೆ. ಈ ಲೀಗಲ್ ವೆರಿಫಿಕೇಶನ್ಗೆ ಎಷ್ಟು ಟೈಮ್ ಹಿಡಿಯುತ್ತೆ ಮತ್ತೆ ಎಷ್ಟು ಹಣ ಖರ್ಚಾಗ್ಬೋದು? ಡಿಪೆಂಡ್ ಅಪ್ ಅದು ನಿಮಗೆ ಡಾಕ್ಯುಮೆಂಟೇಶನ್ನ ಯಾವ ಥರದಲ್ಲಿ ಮಾರಾಟ ಮಾಡೋರು ಇಟ್ಟಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಡಾಕ್ಯುಮೆಂಟ್ ಏನು ಸರಿಯಾಗಿಲ್ಲ ಅಂತಂದ್ರೆ ನೀವೇ ಅದನ್ನೆಲ್ಲ ರೆಡಿ ಮಾಡಿಸಿ ಅದನ್ನ ತಾಲೂಕು ಆಫೀಸಲ್ಲಿ ತಗೊಂಬರ್ಬೇಕು ಅಂತ ಅಂದರೆ ಸ್ವಲ್ಪ ಸಮಯ ಹಿಡಿತದೆ. ಸಾಧಾರಣ ಒಂದು ನಿಮಗೆ ಸರ್ಕಾರಿ ರಜಾ ದಿನಗಳು ಹೊರತುಪಡಿಸಿ ಒಂದು 40 ದಿನ 50 ದಿನ ಬೇಕಾಗ್ಬೋದು, ಒಂದು 2 months ಬೇಕಾಗುತ್ತೆ. ಓಕೆ. ಖರ್ಚು ಅಂತ ನೋಡ್ಕೊಂಡಾಗ ಸರ್ ಇದೆಲ್ಲ ಆಗೋದಕ್ಕೆ ಅಂದರೆ ಈಗ ಕಾಮನ್ ಲೀಗಲ್ ವೆರಿಫಿಕೇಶನ್ಗೆ ಅಂತ ಡಾಕ್ಯುಮೆಂಟ್ಸ್ ಕೊಟ್ಟರೆ ಎಷ್ಟು ಚಾರ್ಜ್ ಮಾಡ್ತಾರೆ ಸರ್? ಲೀಗಲ್ ಆಗಿ ಇರೋಂಥ ಡಾಕ್ಯುಮೆಂಟ್ಗೆ ಖರ್ಚಂತ ಏನು ಬರಲ್ಲ, ಅದನ್ನೇನೋ ಒಂದಷ್ಟು ದುಡ್ಡು ಕೊಟ್ಟು ಮಾಡಿಸ್ಬೇಕು. ಇನ್ಲೀಗಲ್ ಆಗಿ ನಿಮಗೆ ರೆವಿನ್ಯೂಲಿ ನಿಮಗೆ ಲೀಗಲ್ ಆಗಿ ಮಾಡೋದಕ್ಕಿಂತ ಜಾಸ್ತಿ ಇನ್ಲೀಗಲ್ ಆಕ್ಟಿವಿಟಿನೇ ಜಾಸ್ತಿ ನಡೆಯೋದು. ಅಂದರೆ ಇನ್ಲೀಗಲ್ ಅಂದರೆ ಅದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ನೀವು ಅರ್ಜಿ ಹಾಕಿದ್ರೆ ನಿಮ್ಮ ಮನೆ ತಕ್ಕ ಬರಲ್ಲ ಅದು. ನೀವು ಅರ್ಜಿ ಹಾಕಿ ಅದನ್ನು ಒಬ್ಬರನ್ನ ಅದಕ್ಕೆ ಅಂತಲೇ ಒಂದಷ್ಟು ಜನ ಇದ್ದಾರೆ ಏಜೆಂಟ್ಗಳು, ಅವ್ರಿಗೆ ವಹಿಸ್ಬಿಟ್ರೆ ಅವರು ಎಲ್ಲನೂ ಡಾಕ್ಯುಮೆಂಟ್ ತಗೊಂಬಂದು ರೆಡಿ ಮಾಡಿ ನಿಮ್ಗೆ ಕೊಡಿಸ್ತಾರೆ. ಅದಕ್ಕೆ ಸಾಧಾರಣ ಆಗುತ್ತೆ, ಒಂದು ಸಣ್ಣ ಅಮೌಂಟೇ ಖರ್ಚಾಗುತ್ತೆ, ತುಂಬ ದೊಡ್ಡ ಅಮೌಂಟ್ ಏನು ಅದನ್ನು ಆಗಲಿಕ್ಕಿಲ್ಲ. ಈಗ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡೋದು ಬೇರೆ, ಡಾಕ್ಯುಮೆಂಟ್ನ ಇರೋದನ್ನ ತಗೊಳ್ಳೋದು ಬೇರೆ. ಇರೋದನ್ನ ತಗೊಳ್ಲಿಕ್ಕೆ ನಿಮಗೆ ಇಷ್ಟು ದಿನದಲ್ಲಿ ಕೊಡಲೇಬೇಕು, ಸಕಾಲ ಅನ್ನೋ ಒಂದು ಕಾನೂನು ಇರೋದ್ರಿಂದ ಅವ್ರು ಇಷ್ಟು ದಿನದಲ್ಲಿ ಡಾಕ್ಯುಮೆಂಟ್ ಕೊಡಬೇಕು ಅನ್ನೋದಿರ್ತದೆ. ಮತ್ತು ಈಗ ನಿಮಗೆ ಮಾಹಿತಿ ಹಾಕಲ್ಲಿ ನೀವು ಹಾಕಿದ್ರು ನಿಮ್ಮ ಡಾಕ್ಯುಮೆಂಟ್ ಅವ್ರು ಒದಗಿಸಲೇಬೇಕಾಗುತ್ತೆ. ಅದನ್ನ ಹಾಕ್ಬಿಟ್ಟು ತಗೊಂಡ್ಬಿಡ್ಬೋದು ಡಾಕ್ಯುಮೆಂಟ್, ಅದೇನು ಸಮಸ್ಯೆ ಇಲ್ಲ. ಅದಕ್ಕೆಲ್ಲ ದೊಡ್ಡ ಅಮೌಂಟ್ ಏನು ಖರ್ಚಾಗಲ್ಲ. ಬಟ್ ಡಾಕ್ಯುಮೆಂಟ್ಗಳನ್ನ ನೀವು ಕ್ರಿಯೇಟ್ ಮಾಡ್ತೀವಿ ಅಂತ ಅಂದರೆ ಅಥವಾ ಅದು ಇನ್ನೊಂದೇನಾದ್ರು ರೆಡಿ ಮಾಡಿಸ್ಬೇಕು ಅಂತಂದ್ರೆ ಅದಕ್ಕೆ ದೊಡ್ಡ ಅಮೌಂಟೇ ಖರ್ಚಾಗುತ್ತೆ. ಸೊ ಸ್ನೇಹಿತರೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬಗ್ಗೆ ಸಾಕಷ್ಟು ಮಾಹಿತಿ ನಿಮಗೆ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಸ್ನೆಸ್ ಐಡಿಯಾ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.